ಕೊನೆಯದಾಗಿ ಸರ್ ಒಂದೆರಡು ಪ್ರಶ್ನೆ ಇದೆ. ಅರುಣ್ ಅವರ ತಂದೆ ಯೋಗಿರಾಜ್ ಅವರು, ಯೋಗಿರಾಜ್ ಅವರು ಕೂಡ ಬಹಳ ಖ್ಯಾತ ಶಿಲ್ಪಿ, ಅವ್ರ ತಂದೆನೂ ಬಹಳ ಖ್ಯಾತ ಶಿಲ್ಪಿ ಅಂತ ಕೇಳ್ಪಟ್ಟೆ. ಒಂದು 5 ತಲೆಮಾರಿನಿಂದ ಇದಾಗ್ತಾ ಇರೋದು. ಮಗ ಮಾಡಿದಂಥ ರಾಮಲಲ್ಲಾ ಮೂರ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಿದೆ. ತಂದೆನ ಎಷ್ಟು ಮಿಸ್ ಮಾಡ್ಕೋತೀರಿ ಸರ್? ನನಗೆ ಇದೊಂದು ನೋವು ತೊಡು ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಿದೆ. ಈ ಶಂಕರಾಚಾರ್ಯ ಉದ್ಘಾಟನೆ ಟೈಮಲ್ಲಿ ಅವ್ರು ಇರಲಿಲ್ಲ, ಆಗ ಅನ್ನಿಸ್ತು ತುಂಬ ಪೇನ್ ಆಯಿತು. ಅದಕ್ಕಿಂತ ದೊಡ್ಡ ಕೆಲಸ ಅಂತ ಆದ್ರೂ ನನಗೆ ಇಂಡಿಯಾ ಗೇಟಲ್ಲಿ ಮಾಡಿದೆ. ಆಗಲೂ ಫಿನಿಷ್ ಮಾಡಿದಾಗ ಇದನ್ನು ನೋಡೋಕೆ ನಮ್ಮ ತಂದೆಯಲ್ಲೂ ಇದು ದೇವ್ರಿಗೂ ಎಷ್ಟು ಖುಷಿ ಕೊಡ್ತೀನಿ, ಅದ್ರ ಜೊತೆ ನಂಗೆ ನೋವು ಜಾಸ್ತಿನೇ ಆಗ್ತಾಯಿದೆ ಬರ್ತಾ ಬರ್ತಾ. ಈಗ ನೀವೆಲ್ಲ ಇಷ್ಟು ಇಡೀ ದೇಶನೇ ಸೆಲೆಬ್ರೇಟ್ ಮಾಡ್ತಿದ್ದೆ, ಇದು ನೋಡೋಕೆ ನಮ್ಮ ತಂದೆ ಎಲ್ಲ ವಿಗ್ರಹ ನೋಡಿದಾಗಲೇ ಫಿನಿಷ್ ಆದಾಗಲೇ ಫಸ್ಟ್ ಅನಿಸಿದ್ದೆ ಹಂಗೆ ನನಗೆ, ಇಷ್ಟು ಪ್ರಯತ್ನ ಮಾಡಿದ್ದು ನಮ್ಮ ತಂದೆ ಇಲ್ಲಲ್ಲಪ್ಪ ಇದು ನೋಡೋಕ್ಕೆ ಅಂತ. ನಾನು ಹೇಳ್ದಂಗೆ ಪ್ರಪಂಚ ಅಂದ್ರೆ ಅವರೇ ನನಗೆ, ಅವರು ಖುಷಿ ಪಡಿಸ್ಬೇಕು, ಅವ್ರು ಖುಷಿ ಪಡಿಸೋದೇ ನನ್ನ ಕೆಲಸ. ಇದಕ್ಕೆ ಶುರು ಮಾಡಿದ್ದು ಈ ಕೆಲಸ. ಆ ಥರ ಇಲ್ಲದಾಗ ಭಾಳ ನೋವಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ನೋಡ್ತಾರೆ ಅಂತ ಪ್ರತಿಯೊಬ್ಬರನ್ನ ಹೇಳ್ತಾರೆ, ಅವ್ರು ನೋಡಲಿ, ಇನ್ನೇನಾದ್ರು ತಿದ್ಕೊಳ್ಳೋಂಥದ್ದಿದ್ರೆ ನನಗೆ ಆಶೀರ್ವಾದ ಮಾಡಲಿ, ಕೆಲಸದ ಬಗ್ಗೆ ಇನ್ನೂ ಒಂದು ಡಿಸಿಪ್ಲಿನ್ ಅವರು ಕರುಣಿಸಲಿ ಅಂತ ಹೇಳ್ತೀನಿ, ಮೇಲಿಂದ ಆಶೀರ್ವಾದ ಮಾಡಲಿ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.